ಮತ್ತೊಂದು ಕಡೆ ದರ್ಶನ್ ಜೈಲು ಸೇರಿದ್ದಾರೆ. ಆ ಕಡೆ ಪತ್ನಿ ವಿಜಯಲಕ್ಷ್ಮಿಗೆ ಅದೊಂದು ಆತಂಕ ಈಗಲೂ ಕೂಡ ಇದೆಯಂತೆ. ಏನು ಅಂತೇಳಿ ಗಮನಿಸಿದಾಗ ಅವರು ಜೈಲು ಅಧಿಕಾರಿಗಳಿಗೆ ಕರೆ ಮಾಡಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ 9 ದಿನ ಆಗಿದೆ. ಪವಿತ್ರ ಸಹವಾಸ ಮಾಡಿ ತಪ್ಪು ಮಾಡಿದ್ರ ದರ್ಶನ್? ಪವಿತ್ರ ಸ್ನೇಹದಿಂದ ಕುಟುಂಬದ ಪ್ರೀತಿ ಕಳೆದುಕೊಂಡ್ರ ದರ್ಶನ್? ಆದರೆ ದರ್ಶನ್ ಜೈಲು ಪಾಲಾದರೂ ಕೂಡ ವಿಜಯಲಕ್ಷ್ಮಿಗೆ ಅದೊಂದು ಆತಂಕ ಇದೆ. ಜೈಲಿನಲ್ಲಿ ದರ್ಶನ್ ಮತ್ತು ಪವಿತ್ರ ಭೇಟಿ ಮಾಡುವ ಸಾಧ್ಯತೆ, ಸಂಪರ್ಕ ಮಾಡಿ ಇನ್ನೇನಾಗುತ್ತೋ ಅನ್ನುವ ಆತಂಕ. ಹಾಗಾಗಿ ಅವರಿಬ್ಬರು ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಿ ಅಂತೇಳಿ ಪರಿಚಯಸ್ಥ ಅಧಿಕಾರಿಗಳಿಗೆ ಕರೆ ಮಾಡಿ ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ದರ್ಶನ್ ಇದ್ದಾರೆ, ದರ್ಶನ್ ಗ್ಯಾಂಗ್ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಕೂಡ ಇದ್ದಾರೆ. ಅವರು ಮಹಿಳಾ ಬ್ಯಾರಕ್ನಲ್ಲಿದ್ದಾರೆ, ಮಹಿಳಾ ಸೆಲ್ನಲ್ಲಿದ್ದಾರೆ. ಆದರೆ ಎಲ್ಲಿ ಮತ್ತೊಮ್ಮೆ ಭೇಟಿಯಾಗಿ ಮತ್ತಿನ್ನೇನು ಅನಾಹುತಗಳಾಗುತ್ತೋ ಅಂತೇಳಿ ವಿಜಯಲಕ್ಷ್ಮಿಗೆ ಆತಂಕ ಇದೆ. ಈಗ ಪವಿತ್ರ ಗೌಡಾಳಿಂದ ವಿಜಯಲಕ್ಷ್ಮಿಯ ಜೊತೆಯಲ್ಲಿ ಸಂಪರ್ಕವನ್ನು ಕಡಿತಗೊಳಿಸ್ಕೊಂಡಿದ್ರ ದರ್ಶನ್ ಅನ್ನುವ ಪ್ರಶ್ನೆ ಈಗ ತಪ್ಪಾಗಿದೆ. ಪತಿಯ ಜೊತೆ ನಿಲ್ಲುವಂಥ ಕೆಲಸಕ್ಕೆ ವಿಜಯಲಕ್ಷ್ಮಿ ಮುಂದಾಗ್ತಿದ್ದಾರೆ. ಈಗಲೂ ಕೂಡ ಪವಿತ್ರ ಭೇಟಿಯಾಗಿ ಮತ್ತಿನ್ನೇನಾದ್ರೂ ಅನಾಹುತ ಆಗಿಬಿಡುತ್ತಾ ಅನ್ನೋ ಕಾರಣಕ್ಕೋಸ್ಕರ ತಮಗೆ ಪರಿಚಯವಿರುವ ಅಧಿಕಾರಿಗಳಿಗೆ ಕರೆ ಮಾಡಿ ದಯವಿಟ್ಟು ಅವರಿಬ್ಬರು ಭೇಟಿ ಆಗದಂತೆ ಸ್ವಲ್ಪ ನೋಡ್ಕೊಳ್ಳಿ ಅಂತೇಳಿ ಅವರು ಮನವಿ ಮಾಡ್ಕೊಂಡಿದ್ದಾರಂತೆ. ನೋಡಬೇಕು ಇದು ಸಾಧ್ಯವಾಗುತ್ತಾ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಿಕೇಶ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದಲೇ ನಮ್ಮ ಬಳಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಪರಿಚಯಸ್ಥರಿಗೆ ಕರೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಆದರೆ ಅವ್ರು ಬೇರೆ ಸೆಲ್ನಲ್ಲಿರ್ತಾರೆ, ಇವ್ರು ಬೇರೆ ಸೆಲ್ನಲ್ಲಿರ್ತಾರೆ. ಆದರೂ ಕೂಡ ಸಂಪರ್ಕ ಮಾಡಿಬಿಡ್ತಾರೆ ಅನ್ನೋ ಆತಂಕ. ಹೇಗೆ ಅದು ಅಂತ? ಖಂಡಿತ ನಾಗೇಂದ್ರ ಬಾಬು, ಯಾಕಂತ ಹೇಳಿದ್ರೆ ಈ ಪವಿತ್ರ ಗೌಡ ಒಂದು ಲೆಕ್ಕದಲ್ಲಿ ಮಾಯಗಾತಿ ಎನ್ನುವಂಥದ್ದು ಕೂಡ ಯೋಚನೆ ವಿಜಯಲಕ್ಷ್ಮಿ ಅವರಿಗೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಆಗಿರುವಂಥದ್ದು ಅದೇ ಥರ ಪವಿತ್ರ ಗೌಡ ಸಡನ್ ಆಗಲಿ ದರ್ಶನ್ ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟಂಥದ್ದು. ಸೊ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಅದಾದ್ಮೇಲೆ ಈಗ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ A2 ಆರೋಪಿಯಾಗಿ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಕ್ಯೂರಿಯಾಸಿಟಿ, ಎಲ್ಲೋ ಒಂದು ಕಡೆ ನನ್ನ ಗಂಡ ಅಂತ ಹೇಳಿದ್ರೆ ದರ್ಶನ್ ಪವಿತ್ರ ಗೌಡನ ಇಲ್ಲೂ ಏನಾದರೂ ಭೇಟಿ ಆಗಬಹುದು ಎನ್ನುವಂತ ಒಂದು ಕುತೂಹಲ ಇದ್ದೇ ಇರುತ್ತೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಈ ಮಹಿಳಾ ಬ್ಯಾರಕ್ಕೆ ಬೇರೆ ಇರುವಂತದ್ದು, ಪುರುಷರ ಬ್ಯಾರಕ್ಕೆ ಬೇರೆ ಇರುವಂತದ್ದು. ಬಟ್ ಆದ್ರೆ ಈ ಮಾಯಗಾತಿ ಎಲ್ಲಾದರೂ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾಳೆ ಎನ್ನುವಂಥದ್ದು ಕೂಡ ಅವರಿಗೆ ಎಲ್ಲ ಒಂದ್ ಕಡೆ ಮನವರಿಕೆ ಆಗಿರ್ಬೇಕು, ಎಲ್ಲೋ ಮಾತಾಡಿಸ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಆಗಿರ್ಬೇಕು. ವಿಜಯಲಕ್ಷ್ಮಿ ಅವ್ರಿಗೆ ಇಲ್ಲಿ ಸಂಬಂಧಪಟ್ಟವ್ರ ಜೊತೆ ಒಂದು ಮಾತನಾಡಿದ್ದಾರೆ. ಅವರಿಗೆ ದಯಮಾಡಿ ಅಂತವ್ರನ್ನ ಅವ್ರ ಜೊತೆ ಎಲ್ಲಾದ್ರೂ ಹಾಕೋಕ್ ಹೋಗ್ಬೇಡಿ, ಅವ್ರ ಜೊತೆ ಮಾತನಾಡುವಂತ ಪ್ರಯತ್ನ ಕೂಡ ಮಾಡಿಸಬೇಡಿ ಅನ್ನುವಂಥದ್ದು ಕೂಡ ಅಲ್ಲಿ ಅಧಿಕಾರಿಗಳ ಜೊತೆ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ನೋಡಿದ್ವಿ ನಾವು ದರ್ಶನ್ ಅವರ ಪತ್ನಿ ಹಾಗೆ ಅವರ ಮಗ ಮಾತನಾಡಿಸೋಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಭಾವುಕರಾಗಿದ್ದಾರೆ ವಿಜಯಲಕ್ಷ್ಮಿ ಅವರು. ಈ ದರ್ಶನ್ ಕೇಸ್ ಯಾವಾಗ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಬೆಳಕಿಗೆ ಬಂತು, ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಅವರ DP ಇರಬಹುದು, ಅವ್ರದ ಕವರ್ ಪೇಜ್ ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ರು. ಅದಾದ ತಕ್ಷಣ ಮತ್ತೆ ವಾಪಸ್ ಇನ್ಸ್ಟಾಗ್ರಾಮ್ ಐಡಿಯನ್ನೇ ಡಿಲೀಟ್ ಮಾಡಿದ್ರು. ಅದಾದ ತಕ್ಷಣ ಮತ್ತೆ ವಾಪಸ್ ಇನ್ಸ್ಟಾಗ್ರಾಮ್ ಐಡಿಯನ್ನ ಹಾಕೊಂಡ್ರು. ಲಾಯರ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಈ ಜೈಲಿಗೆ ಸಂಬಂಧಪಟ್ಟ ಬೇಲ್ ಕೊಡುವಂತ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿರುವಂಥದ್ದು. ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂಥ A2 ಆರೋಪಿ ದರ್ಶನ್ ಅವ್ರನ್ನ ಒಂದು ಯಾವುದೇ ಕಾರಣಕ್ಕೂ ಪವಿತ್ರ ಗೌಡರ ಜೊತೆ ಬಿಡಬೇಡಿ, ಅವ್ರ ಜೊತೆ ಮಾತನಾಡೋಕ್ಕೂ ಕೂಡ ಪ್ರಯತ್ನವನ್ನು ಮಾಡಿಸಬೇಡಿ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಮನವಿಯನ್ನೇ ಮಾಡ್ಕೊಂಡಿರುವಂಥ. ಅದಕ್ಕೆ ಹೇಳೋದು, ಒಂದು ಕುಟುಂಬ ಅಂದ್ರ ಮೇಲೆ, ಒಂದು ಫ್ಯಾಮಿಲಿ, ಗಂಡ ಹೆಂಡತಿ ಅಂದ್ರ ಮೇಲೆ ಅಷ್ಟೇ ಅವಿನಾಭಾವ ಸಂಬಂಧ ಇರುತ್ತೆ. ಇವರೇನೋ ಮಾಡ್ಕೊಂಡು ಯಾವುದೋ ಪಾರ್ಟಿ ಮೋಜು ಮಸ್ತಿ ಇನ್ಯಾವುದೋ ಮಾಯಗಾತಿ ಜೊತೆ ಹೋಗ್ಕೊಂಡು, ಪವಿತ್ರ ಗೌಡರ ಜೊತೆ ಹೋಗ್ಕೊಂಡು ಈ ಥರ ಒಂದು ಕೆಟ್ಟ ಕೃತ್ಯವನ್ನ, ಘನಘೋರ ಕೃತ್ಯವನ್ನ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ಇದೆಲ್ಲ ಹೇಳುತ್ತಿರೋದಾಗಿರ್ಬೋದು.
ಇರುವಂಥದ್ದು. 2011ರಲ್ಲೂ ಕೂಡ ನೋಡಿದ್ವಿ ನಾವು ವಿಜಯಲಕ್ಷ್ಮಿ ಅವರ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಅದಾದ್ರೂ ಕೂಡ ವಿಜಯಲಕ್ಷ್ಮಿ ಅವರು ತನ್ನ ಗಂಡನನ್ನು ಬಿಟ್ಕೊಡದೇ ಇರುವಂಥ ನಿಟ್ಟಿನಲ್ಲಿ ಲಾಯರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಗೆ ಬೇಲ್ ಕೊಡಿಸುವಂಥ ಜವಾಬ್ದಾರಿ ಕೂಡ ಹೊತ್ತಿರುವಂಥದ್ದು ಬಹಳ ವಿಶೇಷವಾಗಿರುವಂಥ. ಅದರಲ್ಲೇ ಗೊತ್ತಾಗ್ತಾ ಇರುವಂಥದ್ದು ಒಂದು ಗಂಡ ಹೆಂಡತಿ ಸಂಬಂಧ ಯಾವ ರೀತಿಯಾಗಿರುತ್ತೆ, ಗಂಡ ಇನ್ಯಾರ ಜೊತೆನೋ ಹೋಗೋದು ಎಷ್ಟರ ಮಟ್ಟಿಗೆ ಸರಿ, ಇಷ್ಟೊಂದು ಪ್ರೀತಿಯನ್ನು ಕೊಡ್ತಾ ಇರುವಂಥ ವಿಜಯಲಕ್ಷ್ಮಿ ಅವರನ್ನು ದರ್ಶನ್ ಯಾಕೆ ಬಿಟ್ಟು ಹೋದ್ರು ಎನ್ನುವಂಥದ್ದು ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ನಿಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದರ್ಶನ್ ಅಭಿಮಾನಿಗಳು ಜೈಲ್ ಹತ್ರ ಬರೋದು ಏನು ಕಡಿಮೆ ಆಗಿಲ್ಲ. ಇವತ್ತು ಕೂಡ ಹೊರ ರಾಜ್ಯದಿಂದ ಅಭಿಮಾನಿಗಳು ಬಂದಿದ್ರು. ಇವತ್ತು ನಮ್ಮನ್ನು ದರ್ಶನ್ ನೋಡೋದಕ್ಕೆ ಬಿಡಿ ಅಂತೇಳಿ. ಭಾನುವಾರ ಯಾರನ್ನೂ ಬಿಡೋದಿಲ್ಲ. ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ವಿಚಾರ, ಆದರೂ ಕೂಡ ಅಭಿಮಾನಿಗಳ ದಂಡೆ ಬರ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ಕಂಬಿಯನ್ನು ಎಣಿಸ್ತಾ ಇರುವಂಥ ದರ್ಶನನ್ನು ನೋಡೋದಕ್ಕೆ ಆಗಮಿಸಿರುವಂಥ ಅಭಿಮಾನಿಗಳು. ಆಂಧ್ರದ ಪುಲವೆಂದಲದಿಂದ ಬಂದ ಮಹಿಳಾ ಅಭಿಮಾನಿಯೊಬ್ಬಳು, ಮಾರತಹಳ್ಳಿಯಿಂದ ಆಟೋದಲ್ಲಿ ಬಂದಂಥ ದರ್ಶನ್ ಫ್ಯಾನ್ ಮತ್ತೊಬ್ಬ, ದರ್ಶನ್ ನೋಡೋದಕ್ಕೆ ಶಂಖ ಊದಿಕೊಂಡು ಬಂದಂಥ ದಾಸಪ್ಪನೊಬ್ಬ, ಜೈಲ್ ಬಳಿ ಬಂದು ಶಂಖ ಊದಿದಂಥ ಗೋವಿಂದರಾಜ. ನೋಡಿ ದೃಶ್ಯಗಳಲ್ಲಿ. ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಒಂದು ವಾರ ಕಳೆದರೂ ಕೂಡ ಸಾಕಷ್ಟು ಅಭಿಮಾನಿಗಳು ಅವರನ್ನ ಭೇಟಿ ಮಾಡುವಂಥ ನಿಟ್ಟಿನಲ್ಲಿ ಬರ್ತಾನೆ ಇದ್ದಾರೆ. ಆದರೆ ಜೈಲಾಧಿಕಾರಿಗಳು ಒಳಗಡೆ ಬಿಡ್ತಾ ಇಲ್ಲ. ದರ್ಶನ್ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ, ತನ್ನ ಕುಟುಂಬವನ್ನು ಬಿಟ್ಟು ಮತ್ತೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಈಗ ಇಲ್ಲೊಬ್ಬರು ಅಭಿಮಾನಿ ಬಂದಿದ್ದಾರೆ, ಅವರು ಕೂಡ ತಮ್ಮ ಆಟೋದಲ್ಲಿ ಪುಣ್ಯಾತ್ಮ ಅಂತ ಹಾಕೊಂಡಿದ್ದಾರೆ. ಜೊತೆಗೆ ದರ್ಶನ್ ಅವರ ಫೋಟೋ ಕೂಡ ನೀವು ನೋಡ್ಬೋದು. ನೋಡಿ, ಅವ್ರನ್ನೇ ನಾನು ಮಾತಾಡ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ಮಾರುತಳ್ಳಿಯಿಂದ ಬಂದಿರೋದು. ಏನು ನಿಮ್ಮ ಹೆಸರು? ಸುನಿಲ್ ಅಂತ. ಯಾಕೆ ಇಷ್ಟ ದರ್ಶನ್ ನಿಮಗೆ? ಸರ್, ಅವರಂದರೆ ಪ್ರಾಣ, ಅವರಂದರೆ ಜೀವ. ಯಾಕೆಂದರೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರೇ ನಮಗೆ ಡಿವೋರ್ಸೇ ಇಲ್ಲ. ಯಾಕೆ ನಿಮ್ಗೆ ತಂದೆ ತಾಯಿ ಇಲ್ವಾ? ತಂದೆ ತಾಯಿ ಇವಾಗಿಲ್ಲ ಸರ್, ಸದ್ಯಕ್ಕೆ ಇವಾಗ ತೀರೋದ್ರ ಬಾಸ್. ತಂದೆ ತಾಯಿ ಇಲ್ಲ ಇವಾಗ. ಆಗ ನಾವು ಅಂದರೆ ನಾವು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ದಾಸ ಪಿಕ್ಚರಿಂದ ನಾವು ತುಂಬ ಇಂಪ್ರೆಷನ್ ಆದೋ, ಡಿ ಬಾಸ್ ನೋಡಿ ತುಂಬ ದೊಡ್ಡ ಅಭಿಮಾನಿ ಆದೋ ನಾವು. ಈಗ ದರ್ಶನ್ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಆ ಹೆಲ್ಪಿಂಗ್ ನೇಚರ್ ಇಷ್ಟನಾ, ಅಥವಾ ನಿಮ್ಗೇನಾದರೂ ಹೆಲ್ಪ್ ಮಾಡಿದ್ರಾ, ಅಥವಾ ನಿಮ್ಗೆ ಅವ್ರ ಮೇಲೆ ಅಭಿಮಾನನ? ಸರ್, ಬಾಸು ನಮಗೆ ಎಲ್ಪ್ ಮಾಡ್ತೀನಿ ಅಂದರೆ ನಮಗೆ ದುಡಿಯೋಕ್ಕೆ ಶಕ್ತಿ ಕೊಟ್ಟಿದ್ದಾನಲ್ಲ ಬಾಸು. ಫಸ್ಟು ನಿಮ್ಮ ತಂದೆ ತಾಯಿ ನೋಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಆಮೇಲೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೆ ಎಲ್ಪಿಂಗ್ ಅಂದರೆ ನಮ್ಮ ಕಷ್ಟ ಬಂದಾಗ ನಾವು ಹೋಗ್ತೀವಿ ಬಾಸ್ ಹತ್ರ. ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಬಾಸ್, ಖಂಡಿತ ಸಹಾಯ ಮಾಡೇ ಮಾಡ್ತಾರೆ, ಅದಂತೂ ಸತ್ಯ. ದರ್ಶನ್ ಅವರು ಈಗ ಈ ಒಂದು ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಒಳಗಡೆ ಇದ್ದಾರೆ. ಅವ್ರು ಮಾಡಿ ಸರಿನಾ ತಪ್ಪ? ಸರ್, ಅದು ಹುಡುಕಿದ್ರು ಅನ್ಸಲ್ವಾ? ಸರ್, ಅದು ಕಾನೂನಿದೆ, ಕೋರ್ಟ್ ಇದೆ. ತಪ್ಪಾಗಿದ್ರೆ ಶಿಕ್ಷೆ. ಬಟ್ ಹೌದು, ಕಾನೂನಿದೆ, ಕೋರ್ಟ್ ಇದೆ. ಯಾಕೆ ಅವ್ರು ಕಾನೂನನ್ನು ಬಳಸ್ಕೊಂಡಿಲ್ಲ? ಸರ್, ಏನಂದರೆ ನಮ್ಮ ಅಕ್ಕ ತಂಗಿಗೆ, ನಮ್ಮ ತಾಯಿ ಅಂದರೆ ಯಾರು ಕೆಟ್ಟದ ಮೆಸೇಜ್ ಆಗ್ತಾಗ ಫಸ್ಟು ನಾವು ಟೇಷನ್ಗೆ ಹೋಗಲ್ಲ. ಫಸ್ಟು ನಾವು ಟೇಷನ್ಗೆ ಹೋಗಲೇಬೇಕು, ಅದು ಕಾನೂನು ಪ್ರಕಾರ ನಿಜ ಅದು. ಬಟ್ ನಾವು ದುಡುಕ್ಬಿಡ್ತೀವಿ, ಯಾಕೆಂದರೆ ಫಸ್ಟ್ ಅವ್ರು ಕರೆಸಿ ನಾವು. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಆಟೋನೇ ಈಗ ಕಾಣೆ ಆಯ್ತಪ್ಪ, ಯಾರೋ ಕಳ್ಳರು ಕದ್ಕೊಂಡು ಹೋದ್ರು, ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀರಾ, ಅಥವಾ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಈಗ ಅವ್ರನ್ನ ಹುಡ್ಕೊಂಡು ಪ್ರಯತ್ನ, ಅಥವಾ ಅವ್ರನ್ನ ಹೊಡೆಯೋದು ಪ್ರಯತ್ನ ಮಾಡ್ತೀರಾ? ಫಸ್ಟು ಸರ್ ನಾವು ಪ್ರಯತ್ನ ಪಡ್ತೀವಿ, ಫಸ್ಟ್ ಹುಡುಕ್ತೀವಿ. ಆಮೇಲೆ ನಮ್ಗೆ ಸಿಗ್ತೇವದ ನಾವು ಟೇಷನ್ಗೆ ಹೋಗಿ ಕಂಪ್ಲೇಂಟಾಗಿ ಕೊಡೋದು. ಬಸ್ಟ್ ಏನಂದರೆ ಫಸ್ಟು ಅವ್ರು ಕಮೆಂಟ್ ಹಾಕಿದ್ರಲ್ಲ ರೇಣುಕಾ ಅವರು, ಫಸ್ಟು ಅವರು ಒಂದ್ಸಲ ವಾರ್ನಿಂಗ್ ಆದಮೇಲೆ ಸುಮ್ಮನಿದ್ದೀರ, ಅದು ಇವ್ರಿಗೂ ಸೇಫ್ಟಿ ಆಗಿದೆ, ಅವ್ರಿಗೂ ಚೆನ್ನಾಗಿ. ವಾರ್ನಿಂಗೇ ಕೊಟ್ಟಿಲ್ಲ ಅಂತಲ್ಲ, ಕರ್ಸ್ಬಿಟ್ಟಿದ್ರಲ್ಲ ಡೈರೆಕ್ಟು? ಇಲ್ಲ, ಫಸ್ಟು ವಾರ್ನಿಂಗ್ ಮೆಸೇಜಲ್ಲಿ ರಿಪ್ಲೈ ಕೊಟ್ಟಿದ್ರಂತೆ, ಮೆಸೇಜ್ ಮಾಡಿದ್ರಂತೆ ಹಿಂಗೆ ಮಾಡಬೇಡ ಅಂತ. ಆಗ ಈಗ ಕಂಬಿ ಹಿಂದೆ ಕಾಟೇರ ಇದ್ರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಕಂಬಿ ಹಿಂದೆನೇ ಇದ್ದಾಳೆ. ಆದರೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಈಗ ಕಾಟೇರನಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪವಿತ್ರಾಳಿಂದ ದರ್ಶನ್ ವಿರುದ್ಧವೇ ಹೇಳಿಕೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ.
ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರೋ ಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿಲ್ಲ. ಸಾರಥಿ ಸುಂದರಿ ಪವಿತ್ರ ಗೌಡ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದು ತಾನು ಮಾತ್ರ ಬಚಾವಾಗೋಕೆ ಮುಂದಾದ್ಲಾ ಎಂಬ ಅನುಮಾನ ಮೂಡಿದೆ. ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡ ಪವಿತ್ರ ದಾಸನ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾಳಂತೆ. ಹಾಗಾದ್ರೆ ಅಷ್ಟಕ್ಕೂ ಪೊಲೀಸರ ತನಿಖೆ ವೇಳೆ ಪವಿತ್ರ ಹೇಳಿದ್ದೇನು? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದರ ಬಗ್ಗೆ ಪವಿತ್ರ ಹೇಳಿಕೆ ನೀಡಿದ್ದಾಳೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರುವ ಬಗ್ಗೆ A1 ಪವಿತ್ರ ಗೌಡ ತಪ್ಪೊಪ್ಪಿಕೊಂಡಿದ್ದಾಳೆ. ನಾನು ಚಪ್ಪಲಿಯಲ್ಲಿ 1 ಬಾರಿ ಹಲ್ಲೆ ಮಾಡಿದ್ದು ನಿಜ. ದರ್ಶನ್ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದು ನಿಜ. ನಾನು ಶೆಡ್ಗೆ ಹೋಗುವುದಕ್ಕೂ ಮುನ್ನವೇ ದರ್ಶನ್ ಶೆಡ್ಗೆ ಹೋಗಿದ್ರು ಎಂದು ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಹೇಳಿಕೆ ಕೊಟ್ಟಿದ್ದಾಳೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರೋ ದಾಸನ ನೋಡಲು ನಿನ್ನೆ ರಕ್ಷಿತಾ ಹಾಗೂ ಪ್ರೇಮ್ ದಂಪತಿ ಭೇಟಿ ನೀಡಿದ್ರು. ಜೈಲಲ್ಲಿ 1 ವಾರ ಕಳೆದ ಕಾಟೇರನ ಪರಿಸ್ಥಿತಿ ಕಂಡು ದಂಪತಿ ಕಣ್ಣೀರಾಗಿದ್ದಾರೆ. ಇತ್ತ ದರ್ಶನ್ ಕೂಡ ನಾನು ರೇಣುಕಾ ಸ್ವಾಮಿ ಕೊಲೆ ಮಾಡಿಲ್ಲ, ಕಾನೂನಿದೆ, ನ್ಯಾಯ ಸಿಗಬಹುದು ಎಂದು ಕಣ್ಣೀರಾಕಿದ್ದಾರಂತೆ. ಕಾರಾಗೃಹದಲ್ಲೇ ವೀಕೆಂಡ್ ಕಳೆಯುತ್ತಿರೋ ಕಾಟೇರ. ಪ್ರತಿ ಸಂಡೇ ಪಾರ್ಟಿ ಮಾಡ್ತಿದ್ದವರಿಗೆ ಈಗ ಸೆರೆವಾಸ. ವೀಕೆಂಡ್ ಬಂದ್ರೆ ಸಾಕು ಸ್ನೇಹಿತರು ಅವರು ಇವರು ಅಂತ ಜೊತೆಲಿ ಸೇರಿ ಮೋಜು ಮಸ್ತಿ ಮಾಡ್ತಿದ್ದ ದರ್ಶನ್ ಈಗ ಜೈಲಲ್ಲೇ ಸಂಡೆ ಕಳೆಯುವಂತಾಗಿದೆ. ಯಾವಾಗಲೂ ಎಣ್ಣೆ ಗುಂಗಿನಲ್ಲಿ ಇರ್ತಿದ್ದ ದರ್ಶನ್ ಪಟಾಲಂಗೆ ಈಗ ನೋ ಸಂಡೇ ನೋ ಎಣ್ಣೆ ಅನ್ನುವಂತಾಗಿದೆ. ಈ ಮಧ್ಯೆ ಜೈಲು ಸಿಬ್ಬಂದಿ ದರ್ಶನ್ಗೆ ಈಗಾಗಲೇ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸಿದ್ದಾರಂತೆ. ದರ್ಶನ್ಗೆ ಬೇಕಾದ ಸಿಗರೇಟ್ ಹಾಗೂ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಿದ್ದು ದರ್ಶನ್ ಸೇವೆಗೆಂದೇ 4 ಜನ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ. ಒಟ್ನಲ್ಲಿ ಸದಾ ಮೋಜು ಮಸ್ತಿ ಸಿನಿಮಾ ಪಾರ್ಟಿ ಅಂತ ಬ್ಯುಸಿ ಇರ್ತಿದ್ದ ದರ್ಶನ್ ಮತ್ತು ಗ್ಯಾಂಗ್ ಈಗ ಸೆರೆವಾಸದಲ್ಲಿರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.